ಕಂಡ್ರೆ ಸೈಟ್ ಕ್ಲೀನ್ ಮಾಡಲು ಸಮಯ ವಿಸ್ತರಣೆ, ಅಧಿಕಾರಿಗಳು ಸ್ವಚ್ಛಗೊಳಿಸಿದ್ರೆ ವಸೂಲಿ ಮಾಡ್ತಾರೆ ದುಬಾರಿ ಹಣ. ಖಾಲಿ ಸೈಟ್ ಕ್ಲೀನ್ ಮಾಡಲು ನೀಡಿದ್ದ ಗಡುವನ್ನು ವಿಸ್ತರಿಸಿ ಸಚಿವ ಕೃಷ್ಣ ಬೈರೇಗೌಡ ಆದೇಶವನ್ನು ನೀಡಿದ್ದಾರೆ. ಜುಲೈ 15ರಂದು ಬೆಂಗಳೂರಿನ ಖಾಲಿ ನಿವೇಶನಗಳನ್ನು ಸ್ವಚ್ಛಗೊಳಿಸಲು ಆಗಸ್ಟ್ 15ರವರೆಗೆ ಸಮಯವನ್ನು ನೀಡಿ ಆದೇಶ ಹೊರಡಿಸಲಾಗಿತ್ತು. ಇದೀಗ ಮತ್ತೆ 1 ವಾರಗಳ ಕಾಲ ವಿಸ್ತರಿಸಿ ಆಗಸ್ಟ್ 22ರವರೆಗೂ ಸಮಯ ಅವಕಾಶ ನೀಡಲಾಗಿದೆ. ಜುಲೈ 15ರಂದು ನೀಡಿದ ಆದೇಶದಂತೆ ಮಾಲೀಕರು ತಮ್ಮ ಸೈಟ್ಗಳನ್ನು ತಾವೇ ಸ್ವಚ್ಛ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಆಗಸ್ಟ್ 16ರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಿಬ್ಬಂದಿಗಳು ತೆರವು ಕಾರ್ಯಾಚರಣೆ ನಡೆಸಿ ತಗಲುವ ವೆಚ್ಚವನ್ನು ಮಾಲೀಕರಿಂದಲೇ ವಸೂಲಿ ಮಾಡಲಿದ್ದಾರೆ ಎಂಬುದಾಗಿ ಸೂಚನೆಯನ್ನು ನೀಡಲಾಗಿತ್ತು. ನಿವೇಶನದಲ್ಲಿ ಬೆಳೆದಿರುವ ಗಿಡಗಂಟಿಗಳು, ಕಸ ಹಾಗೂ ತ್ಯಾಜ್ಯವನ್ನು ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ಆಡಳಿತ ಮಂಡಳಿಯೇ ಸ್ವಚ್ಛಗೊಳಿಸಿ ಅದಕ್ಕೆ ತಗಲುವ ದುಬಾರಿ ವೆಚ್ಚವನ್ನು ಸೈಟ್ ಮಾಲೀಕರಿಗೆ ವಿಧಿಸಲಾಗುತ್ತದೆ ಎಂಬುದಾಗಿ ತಿಳಿಸಿದರು. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೈಗೊಂಡಿರುವ ಅಭಿಯಾನದ ಅಂಗವಾಗಿ ಈ ಸೂಚನೆಯನ್ನು ನೀಡಲಾಗಿತ್ತು. ಇದೀಗ ಸಮಯ ವಿಸ್ತರಣೆಯನ್ನು ಮಾಡಿ ಸೈಟ್ ಮಾಲೀಕರಿಗೆ ಅನುವು ಮಾಡಿಕೊಡಲಾಗಿದೆ. ಅಧಿಕಾರಿಗಳೇ ಕಸ ತೆರವು ಮಾಡಿದಲ್ಲಿ ದುಬಾರಿ ವೆಚ್ಚವನ್ನು ವಿಧಿಸಲಾಗುವುದು. ವೆಚ್ಚ ಜಾಸ್ತಿ ಆಯಿತು ಅಂತ ಟೀಕೆ ಮಾಡ್ತಾರೆ. ಹಾಗಾಗಿ ನಿಮ್ಮ ಸೈಟ್ಗಳನ್ನ ನೀವೇ ಕ್ಲೀನ್ ಮಾಡಿಕೊಳ್ಳಿ ಎಂದು ಸಮಯ ವಿಸ್ತರಿಸಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ನೀಡಿದ್ದಾರೆ.